ಹಲೋ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಆರಂಭ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬಾ ದಿನ ಆಗೋಯಿತು ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೇನೆ. ಇವತ್ತು ಬೆಳಗ್ಗೆನೇ ಲಾಗ್ನ ಆರಂಭ ಮಾಡ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು. ತುಂಬ ಫುಟೇಜ್ಗಳಿದ್ದಾವೆ, ಅದನ್ನು ಎಡಿಟ್ ಮಾಡಿ ಅದಕ್ಕೆ ವಾಯ್ಸ್ ಓವರ್ ಕೊಡಲಿಕ್ಕೂ ಕೂಡ ನನ್ನ ಕೈಲಿ ಟೈಮ್ ಇಲ್ಲ. ಅಷ್ಟು ಬ್ಯುಸಿ ಆಗಿಬಿಟ್ಟಿದೆ ನನ್ನ ಶೆಡ್ಯೂಲ್ ಅಂತಲೇ ಹೇಳ್ಬೋದು. ಶಾಪಿಗೆ ಹೋಗಬೇಕು, ಮನೆ ಕೆಲಸ ಮುಗಿಸ್ಕೋಬೇಕು, ಚರಿ ನೋಡ್ಕೋಬೇಕು, ಇದ್ರ ಮಧ್ಯದಲ್ಲಿ ಮೇಕಪ್ ಎಲ್ಲರೂ ಹೋಗ್ತೀನಿ. ಸೊ ಆ ಟೈಮ್ನ ಅಡ್ಜಸ್ಟ್ ಮಾಡ್ಕೋಬೇಕಾಗ್ತದೆ. ಈ ಥರ ಎಲ್ಲ ಆಗೋದಕ್ಕೆ ಈ ಒಂದು ವಿಡಿಯೋ ಅಪ್ಲೋಡ್ ಮಾಡಿ ಹಾಕಲಿಕ್ಕೆ ತುಂಬಾ ಲೇಟ್ ಆಯಿತು ಅಂತಲೇ ಹೇಳ್ಬೋದು. ದಯವಿಟ್ಟು ಕ್ಷಮೆ ಇರಲಿ. ಯಾಕೆಂದರೆ ತುಂಬ ಜನ ಕೇಳ್ತಾಯಿದ್ರಿ, ಯಾಕೆ ಅಕ್ಕ ವಿಡಿಯೋ ಹಾಕ್ತಾಯಿಲ್ಲ ಮೇಡಮ್, ಯಾಕೆ ವಿಡಿಯೋ ಹಾಕ್ತಾಯಿಲ್ಲ ಅಂತೆಲ್ಲ ಕೇಳಿದ್ರು. ನಾನು ಶಿರ್ಸಿ ಕಡೆಲ್ಲ ಹೋದಾಗ ನನ್ನ ವ್ಯೂವರ್ಸು ಅಂತಲೇ ಹೇಳ್ಬೋದು. ಸೊ ಅವರಿಗೋಸ್ಕರ ಇಲ್ಲ ಮತ್ತೆ ನಾನು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾಯಿದ್ದೆ ಅಂತಲೇ ಹೇಳ್ಬೋದು, ಮಾಡ್ತಾ ಇದ್ದೀನಿ ಅಂತಲೂ ಹೇಳ್ಬೋದು. ಚರಿ ಬೆಳಗ್ಗೆನೇ ಎದ್ಕೊಂಡು ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಡೈಲಿ ಇದೊಂದು ರುಟೀನ್ ಅವ್ರದ್ದು. ಹಾಲು ಬಾಟಲ್ ಇಟ್ಟು ಬರೋದು ಸಾಯಂಕಾಲ ಆದರೆ, ಈ ಥರ ಬೆಳಗ್ಗೆ ಆದರೆ ಹಾಲು ಬಾಟಲ್ನ ತೊಗೊಂಬರೋದು, ಹಾಲು ಇಟ್ಟು ಹೋಗ್ತಾರೆ ಗೇಟ್ ಹತ್ರ ತೊಗೊಂಬರೋದು. ಅವರಿಗೆ ಹಾಲು ಬಾಟಲ್ ಇಟ್ಕೊಂಬರೋದು ತೊಗೊಂಬರೋದು ಇದೆಲ್ಲ ಖುಷಿ ಆಗ್ತದೆ ಈ ಥರ ಕೆಲಸ ಮಾಡಲಿಕ್ಕೆ. ಹಾಗಾಗಿ ಆ ಕೆಲಸನ ಅವನೇ ಮಾಡಲಿ ಅಂಥೇಳಿ, ಅವನೇ ಆ ಬಾಟಲ್ಸ್ನ ಅವನೇ ಹಿಡ್ಕೊಂಬರಲಿ ಅಂಥೇಳಿ ನಾವು ಅವನು ಏಳೋ ತನಕನೂ ಕಾಯ್ತಾ ಇರ್ತೀವಿ. ಎದ್ದೇಳೋ ತನಕ ನಾವು ಯಾರೂ ತೊಗೊಂಬರೋದಿಲ್ಲ, ಅವರೇ ತೊಗೊಂಬರಲಿ, ಒಂದು ಖುಷಿ ಪಡ್ತಾರಲ್ವ. ಸೊ ಹಾಗಾಗಿ ಆ ಖುಷಿನ ನಾವು ಯಾಕೆ ಹಾಳು ಮಾಡೋದು ಅಂಥೇಳಿ ಅವರಿಗೋಸ್ಕರ ವೆಯ್ಟ್ ಮಾಡ್ತೀವಿ. ಒಂದೊಂದು ದಿವಸ ಎಂತ ಆಗ್ತದೆ ಅಂದರೆ ಬೇಗ ಎದ್ದೇಳ್ತಾರೆ, ಅವಾಗ ಯಾವ ಕೆಲಸನೂ ಆಗೋದಿಲ್ಲ, ಅವ್ರು ನೋಡ್ಕೊಳ್ಳೋದೇ ಆಗಿಬಿಡ್ತದೆ. ಸ್ವಲ್ಪ ಆವಾಗ ತುಂಬಾ ಲೇಟ್ ಆಗಿಬಿಡ್ತದೆ. ಬೆಳಗ್ಗೆ ಟಿಫಿನ್ ಆಗಿರ್ಬೋದು, ಮನೆ ಕೆಲಸ ಎಲ್ಲ ಲೇಟ್ ಆಗಿಬಿಡ್ತದೆ. ನಾನು ಶಾಪಿಗೆ ಬರಲಿಕ್ಕೂ ಲೇಟ್ ಆಗುತ್ತೆ. ಹೀಗಾಗ್ತದೆ ನಮ್ಮ ದಿನಚರಿ ಅಂತಲೇ ಹೇಳ್ಬೋದು. ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟ್ ಒಂದು ಲೋಟದಲ್ಲಿ ಬಿಸಿ ನೀರು, ಸ್ವಲ್ಪ ಅರಿಶಿನ, ತುಳಸಿ ಹಾಕ್ಕೊಂಡು ಕುಡಿತೀನಿ. ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಅಂತಲೇ ಹೇಳ್ಬೋದು. ನಾನು ಬೇಗ ಅಡುಗೆ ಎಲ್ಲ ಮುಗಿಸ್ಕೊಂಡು, ಇವತ್ತು ಸ್ಪೆಷಲ್ ಡೇ ನನಗೆ. ನನ್ನ ಮಗನ ಏನು ಹೇಳ್ಬೋದು, ಮೊದಲ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಅಂತಲೇ ಹೇಳ್ಬೋದು. ಇಲ್ಲಿ ನಮ್ಮ ಅಂಗನವಾಡಿಯಲ್ಲಿ ಇತ್ತು. ಈ ಥರ ಒಂದು ಯಾವುದೇ ರೀತಿಯ ಒಂದು ತಯಾರಿ ಮಾಡ್ಕೊಂಬನ್ನಿ ಮಗುಗೆ ಅಂತ ಹೇಳಿ, ಛದ್ಮಾವೇಶ ಅಂತಲೇ ಹೇಳ್ಬೋದು. ಆ ಒಂದು ಕಾಂಪಿಟೇಷನ್ ಇತ್ತು. ನನ್ನ ಚರಿಯ ಮೊದಲ ಕಾಂಪಿಟೇಷನ್ ಇದು ಅಂಗನವಾಡಿಯಲ್ಲಿ, ನಮ್ಮೂರ ಅಂಗನವಾಡಿಯಲ್ಲಿ. ಟೀಚರ್ ಕಾಲ್ ಮಾಡಿ ಹೇಳಿದರು, ರೆಡಿ ಮಾಡ್ಕೊಂಬನ್ನಿ ಏನಾದರೂ ಡ್ರೆಸ್ ಹಾಕ್ಕೊಂಡು ಅಂತ. ನಾವು ಬೇಗ ಮನೆ ಕೆಲಸ ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ವಿ ಮುಂಚಿನ ದಿನ. ಆದರೆ ಅವತ್ತಿನ ದಿವಸ ಆಗಿದ್ದು ನಮಗೆ 11:30ಗೆ ಹೋಗಿರೋದು, 10:00ವರೆಗೆ ಹೇಳಿರೋದು ಟೈಮು. ನಾವು ಹೋಗಿರೋದು 11:00ವರೆಗೆ. ಇಲ್ಲಿ ಹತ್ತಿರ ಆಗ್ತದಲ್ಲ, ಹಾಗಾಗಿ ಎಲ್ಲ ಕೆಲಸ ಬೇಗ ಮುಗಿಸ್ಕೊಂಡು ಹೋಗೋಣ ಅಂದ್ಕೊಂಡಿದ್ವಿ. ಆಗಲಿಲ್ಲ. ಅಂತೂ 11:00ವರೆಗೂ ಅಟ್ಲೀಸ್ಟ್ ಹೋಗುವ ಅಂತೇಳಿ ನಡ್ಕೊಂಡು ಹೋಗ್ತಾಯಿದ್ದೀವಿ. ತುಂಬ ಏನು ದೂರ ಆಗೋದಿಲ್ಲ, ಹಾಗಾಗಿ ನಡ್ಕೊಂಡೇ ಹೋಗೋಣ ಅಂಥೇಳಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಮತ್ತು ಅತ್ತೆ. ಚರಿನ ರೆಡಿ ಮಾಡಿದ್ದೀನಿ, ತೋರಿಸ್ತೀನಿ ನಿಮಗೆ ಯಾವ ರೀತಿ ರೆಡಿ ಮಾಡಿದ್ದೀನಿ ಅಂಥೇಳಿ. ಅವನ್ನ ರೆಡಿ ಮಾಡಬೇಕಾರೆಲ್ಲ ಲಾಗ್ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ನನಗೆ, ಯಾಕಂದರೆ ಅರ್ಜೆಂಟಲ್ಲಿ ಇದ್ನಲ್ವ, ಹಾಗಾಗಿ ಗಡ್ಬಿಡಿಯಲ್ಲಿ ರೆಡಿ ಮಾಡ್ಕೊಂಡು ಬಂದೆ ಅಂತಲೇ ಹೇಳ್ಬೋದು. ನಾನು ಹೋಗೋಷ್ಟೊತ್ತಿಗೆ ಸುಮಾರು ಜನ ಮಕ್ಕಳು ಬಂದಿದ್ರು ಪಾಪ. ಎಲ್ಲ ತಯಾರಿ ಮಾಡ್ಕೊಂಡು ನಮಗೋಸ್ಕರನೇ ವೆಯ್ಟ್ ಮಾಡ್ತಾಯಿದ್ರು ಅಂತಲೇ ಹೇಳ್ಬೋದು. ಟೀಚರ್ ಕೂಡ ಅಷ್ಟೇ ನಮಗೋಸ್ಕರನೇ ವೆಯ್ಟ್ ಮಾಡ್ತಾಯಿದ್ರು ಅಂತಲೇ ಹೇಳ್ಬೋದು. ನೋಡ್ಬೋದು ಚರಿಯ ಒಂದು ಔಟ್ಫಿಟ್ ಈ ಥರ ಇತ್ತು. ಇದೆಲ್ಲ ಕ್ರೆಡಿಟ್ ಕೂಡ, ಅಂದರೆ ಚರಿಗೆ ಏನು ಕಾಸ್ಟ್ಯೂಮ್ ಹಾಕಿದ್ದೀನಿ ಅದೆಲ್ಲ ಕ್ರೆಡಿಟ್ ಕೂಡ ನನ್ನ ಫ್ರೆಂಡ್ ಶಿಲ್ಪಾಗೆ ಹೋಗಬೇಕು. ಅವರು ರೆಡಿ ಮಾಡಿ ಕೊಟ್ಟಿರೋಂಥದ್ದು. ತುಂಬ ಚೆನ್ನಾಗಿ ರೆಡಿ ಮಾಡಿಕೊಟ್ಟಿದ್ರು, ಕರೆಕ್ಟ್ ಅವ್ನಿಗೆ ಮ್ಯಾಚ್ ಆಗ್ತಾಯಿತ್ತು. ಪಾಪ ಒನ್ ಡೇಗೆ ಹೇಳಿದ್ದು, ನಾನು ಮುಂಚಿನ ದಿನ ಹೇಳಿದ್ದು, ನೆಕ್ಸ್ಟ್ ಡೇ ಅಂದರೆ ನಂಗೆ ರೆಡಿ ಮಾಡಿ ಕೊಟ್ಟಿದ್ರು. ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಶಿಲ್ಪಾ. ನೋಡ್ಬೋದು ಪುಟಾಣಿ ಮಕ್ಕಳು ಎಲ್ಲರೂ ಕೂಡ ರೆಡಿಯಾಗಿ ಬಂದಿದ್ರು. ಈ ಪುಟ್ಟ ಮಕ್ಕಳಿಗೆ ಈ ರಾಧೆ ಕೃಷ್ಣ ಮಾಡೋದು ತುಂಬ ಚೆನ್ನಾಗಿ ಅನಿಸ್ತದೆ, ತುಂಬ ಕ್ಯೂಟಾಗಿ ಕಾಣಿಸ್ತಾರಲ್ವ. ಹಾಗಾಗಿ ಆಲ್ಮೋಸ್ಟ್ ಎಲ್ಲ ಮಕ್ಕಳು ಕೂಡ ಪುಟಾಣಿ ಮುದ್ದು ರಾಧೆಯರು ಈ ಥರ ಆಗಿ ತಯಾರಿ ಮಾಡ್ಕೊಂಡಿದ್ರು. ಒಬ್ಬರು ಪರಿಸರದ ಬಗ್ಗೆ ತಯಾರಿ ಮಾಡ್ಕೊಂಡಿದ್ರು, ಅಂದರೆ ಪರಿಸರ ರಕ್ಷಣೆ ಮಾಡಬೇಕು ಅನ್ನೋದ್ರ ಬಗ್ಗೆ. ಎಷ್ಟು ಸಣ್ಣ ಮಕ್ಕಳಿಗೆ ಇವಾಗಿಂದನೇ ಈ ಥರದ್ದೆಲ್ಲ ಒಂದು ಮಾಡಿದ್ರೆ ಅವ್ರ ಮೈಂಡಲ್ಲೂ ಕೂಡ, ಅವ್ರ ತಲೆಯಲ್ಲೂ ಒಂದು ಫಿಕ್ಸ್ ಆಗಿರುತ್ತೆ, ಪರಿಸರ ರಕ್ಷಣೆ ಮಾಡಬೇಕು, ಯಾವುದೇ ರೀತಿ ಹಾನಿ ಮಾಡಬಾರ್ದು, ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಂಗೆ ಆಗ್ತದಲ್ವ. ಈ ಥರ ಮಾಡೋದ್ರಿಂದ ನಮಗೂ, ಅಂದರೆ ಪೋಷಕರಿಗೂ ಒಂದು ಒಳ್ಳೆಯ ಚಟುವಟಿಕೆ, ಮಕ್ಕಳಿಗೂ ಖುಷಿ ಆಗ್ತದೆ ಅಂತಲೇ ಹೇಳ್ಬೋದು. ಇಷ್ಟು ಸಣ್ಣ ಮಕ್ಕಳು, ನಮಗೆಲ್ಲ ಎಷ್ಟು ಚಿಕ್ಕವರು ಇರ್ಬೇಕಾದ್ರೆ ಎಲ್ಲಿ ಕಾಂಪಿಟೇಷನ್ನು ಈ ಥರ ತಯಾರಿ ಎಲ್ಲ ಯಾರೂ ಮಾಡಿಕೊಡ್ತಾ ಇರಲಿಲ್ಲ. ಎಲ್ಲಾರೋ ಆಟ ಆಡ್ತಾಯಿದ್ವಿ, ಮಣ್ಣಲ್ಲಿ ಅಲ್ಲಿ ಆಟ ಆಡ್ಕೊಂಡು ಮನೇಲಿ ಇರ್ತಾಯಿದ್ವಿ. ಇವಾಗ ನೋಡಿದ್ರೆ ಹುಟ್ಟುಡ್ತಾ ಮಕ್ಕಳಿಗೆ ಕಾಂಪಿಟೇಷನ್ ಇರ್ತದೆ, ಅವರಿಗೆ ಆ ಥರ ಈ ಥರ ಅಂತ ರೆಡಿ ಮಾಡೋದಿರ್ತದೆ. ತುಂಬಾ ಖುಷಿ ಆಗ್ತದೆ ಅಂತಲೇ ಹೇಳ್ಬೋದು.
ನೋಡಿ ಅದರಲ್ಲೂ ಇವರು ನನ್ನ ಚೆರಿ ಫ್ರೆಂಡ್ ಚೀಕು ಅಂತ, ಅವನಂತೂ ಸಿಕ್ಕಾಪಟ್ಟೆ ಹೇಳ್ತಾ ಇದ್ದ. ಅಂದರೆ ಸ್ಟಾರ್ಟಿಂಗ್ ನಾವು ಹೋಗೋಕ್ಕಿಂತ ಮುಂದೆ ತುಂಬ ಚೆನ್ನಾಗಿದ್ರಂತೆ. ಆಮೇಲೆ ಸ್ವಲ್ಪ ಕಿರಿಕಿರಿ ಆಗ್ತಾಯಿತ್ತು ಏನೋ ಗೊತ್ತಿಲ್ಲ, ಪುಟಾಣಿ ಮಕ್ಕಳಲ್ವ, ಅವ್ರಿಗೆ ಇರಿಟೇಷನ್ ಸ್ಟಾರ್ಟ್ ಆಗಿಬಿಡ್ತದೆ, ಅಳುಗೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದ. ನೋಡ್ಬೋದು ಮಕ್ಕಳೆಲ್ಲ ತುಂಬ ಚೆನ್ನಾಗಿ ರೆಡಿಯಾಗಿದ್ರು ಅಂತಲೇ ಹೇಳ್ಬೋದು. ಎಲ್ಲ ರೀತಿಯಲ್ಲೂ ರೆಡಿಯಾಗಿದ್ದರು. ನಮ್ಮ ಅಂಗನವಾಡಿಯಲ್ಲಿ ಇಷ್ಟು ಮಕ್ಕಳಿದ್ದಾರೆ, ಎಷ್ಟು 1 2 3 4 5 6 7 8 ಮಕ್ಕಳಿದ್ದಾರೆ. ಒಬ್ರಿಗಿಂತ ಒಬ್ಬರು ಒಳ್ಳೆ ರೀತಿಯಲ್ಲಿ ರೆಡಿಯಾಗಿ ಬಂದಿದ್ರು ಅಂತಲೇ ಹೇಳ್ಬೋದು. ಅದರಲ್ಲೂ ನನ್ನ ಚೆರಿಗೆ ಎಂತ ಆಗ್ತಿತ್ತು ಅಂದರೆ, ಆ ಕಡೆ ಈ ಕಡೆ ಅಳ್ತಾ ಇದ್ರಲ್ಲ, ಅಳೋ ಮಕ್ಕಳನ್ನ ನೋಡೋದು ಅವನಿಗೊಂದು ಖುಷಿ. ಅವನಿಗೆ ಏನು ಮಾಡಬೇಕಂತಲೇ ಗೊತ್ತಾಗ್ತಿರಲಿಲ್ಲ. ಅಳೋ ಮಕ್ಕಳನ್ನ ನೋಡ್ಕೊಂಡು ತಾನು ಅಳಬೇಕಾ ಅಥವಾ ನಗಾಡಬೇಕಾ, ಹೆಂಗೆ ಕೂತ್ಕೋಬೇಕು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಹಾಗಾಗಿ ಸ್ವಲ್ಪ ಗಾಬರಿ ಆಗಿತ್ತು ಅವ್ನ ಫೇಸಲ್ಲಿ ಅಂತಲೇ ಹೇಳ್ಬೋದು. ನೋಡ್ಬೋದು ಒಂದು ಗಾಬರಿ ಆಗಿ ಕೂತ್ಕೊಂಡಿದ್ದ. ಅದು ಸಣ್ಣ ಸಣ್ಣ ಕೀಟ್ಲೆ ಕೂಡ ಮಾಡ್ತಾಯಿದ್ದ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಇದ್ರ ಮಧ್ಯದಲ್ಲಿ ಮತ್ತೆ ನನ್ನ ಒಂದು ಹೇಳ್ತೀನಿ, ಯಾರಾದರೂ ಇನ್ನು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದಕ್ಕೆ ಯಾವುದೇ ರೀತಿಯ ಹಣ ಕಟ್ಟಾಗೋದಿಲ್ಲ. ನಾನು ಪ್ರತಿಯೊಂದು ಮಧ್ಯೆ ಲಾಗಲ್ಲಿ ಹೇಳ್ತೀನಿ ನಿಮಗೆ, ಯಾಕಂದರೆ ಕೆಲವ್ರ ಮೈಂಡಲ್ಲಿ ಕೂತ್ಕೊಂಡ್ಬಿಡ್ತದೆ, ಹಾಗಾಗಿ ಹೇಳ್ತಿರೋವಂಥದ್ದು. ಇದೆಲ್ಲ ಆಗಿದ್ಮೇಲೆ ಅವನಿಗೆ ಬೇರೆ ಡ್ರೆಸ್ ತೊಗೊಂಡು ಹೋಗಿದ್ದೆ ಚೆರಿಗೆ. ಆ ಡ್ರೆಸ್ಸೆಲ್ಲ ಬಿಚ್ಚಿ ಸ್ವಲ್ಪ ಹೊತ್ತಲ್ಲೇ ಆಟ ಆಡಿಸ್ಕೊಂಡು ಬಂದೆ. ಚೆನ್ನಾಗಿ ಆಟ ಆಡ್ತಾಯಿದ್ದ. ಸುಮ್ಮನೆ ಆಡೋ ಟೈಮಿಗೆ ಯಾಕೆ ಕರ್ಕೊಂಬರೋದು ಅಂಥೇಳಿ ಸ್ವಲ್ಪ ಹೊತ್ತಲ್ಲೇ ಆಟ ಆಡಲಿ, ಮಕ್ಕಳೊಟ್ಟಿಗೆ ತುಂಬ ಆಟಿಕೆಗಳಿತ್ತಲ್ಲ, ಅದರೊಟ್ಟಿಗೆ ಆಟ ಆಡಲಿ ಅಂಥೇಳಿ ಅಲ್ಲೇ ಆಟ ಆಡಿಸ್ಕೊಂಡು ಸ್ವಲ್ಪ ಹೊತ್ತು ಆಗಿದ್ಮೇಲೆ ನಾವು ಮನೆಗೆ ಬಂದಿರೋದು. ಇನ್ನು ಒಬ್ಬರು ಕೇಳಿದ್ದಾರೆ ನನಗೆ, ಸ್ಲೀವ್ ಕಟ್ಟಿಂಗ್ ಲಾಗ್ನ ಹಾಕಿ ಅಕ್ಕ ಅಂಥೇಳಿ. ಆದಷ್ಟು ಬೇಗ ಹಾಕ್ತೀನಿ, ಯಾಕೆಂದರೆ ನಂಗೆ ಲಾಗ್ ಹಾಕಲಿಕ್ಕೆ ಸ್ವಲ್ಪ ಲೇಟ್ ಆಗ್ತದೆ, ಕರೆಕ್ಟ್ ಟೈಮಿಗೆ ಹಾಕ್ಲಿಕ್ಕೆ ಆಗೋದಿಲ್ಲ. ಅದರ ಸಲುವಾಗಿ ಹಾಕ್ತೀನಿ, ಸ್ವಲ್ಪ ಲೇಟ್ ಆಗ್ತದೆ ಅಂತಲೇ ಹೇಳ್ಬೋದು. ನೋಡ್ಬೋದು ಇವತ್ತಿನ ಚಟುವಟಿಕೆ ಈ ಥರ ಇತ್ತು. ಮಕ್ಕಳೊಟ್ಟಿಗೆ ನಮ್ಮ ಕಾಲ ಕಳೆದಿದ್ದು ಅಂತಲೇ ಹೇಳ್ಬೋದು. ಇವತ್ತಿನ ಪೂರ್ತಿ ಒಂದು ಅರ್ಧ ದಿನಗಳು ನಾನು ಚರಿಗೋಸ್ಕರನೇ ಕೊಟ್ಟಿದ್ದೆ. ನಾನು ಶಾಪಿಗೆ ಹೋಗಿರಲಿಲ್ಲ. ಅವನಿಗೆ ರೆಡಿ ಮಾಡೋದಾಗಿರ್ಬೋದು, ಅವ್ರನ್ನ ಜೊತೆ ಆಟ ಆಡೋದಾಗಿರ್ಬೋದು, ಒಂಥರ ಹೊಸ ಅನುಭವ ನನಗೂ. ಬೇರೆ ಮಕ್ಕಳಿಗೆ ರೆಡಿ ಮಾಡೋದು, ಬೇರೆ ಮಕ್ಕಳನ್ನ ತಯಾರಿ ಮಾಡೋದು, ಈ ಥರ ಮಾಡ್ತಾಯಿದ್ದೆ. ಇವಾಗ ನನ್ನದೇ ಮಗುಗೆ ರೆಡಿ ಮಾಡೋದು, ನನ್ನ ಮಗುನ ತಯಾರಿ ಮಾಡೋದು, ಇದೇ ಒಂದು ಖುಷಿ ನನಗೆ ಅಂತಲೇ ಹೇಳ್ಬೋದು. ಅವನಿಗೋಸ್ಕರನೇ ಒಂದು ಟೈಮ್ ಕೊಡೋದ್ರಲ್ಲಿ ಯಾವುದೇ ರೀತಿಯ ಬೇಜಾರಿಲ್ಲ. ಎಷ್ಟೇ ಶಾಪಲ್ಲಿ ಅರ್ಜೆಂಟ್ ಇದ್ದರೂ ಕೂಡ ಅವನ್ನೆಲ್ಲ ಬದಿಗಿಟ್ಟು ಸೊ ಇದ್ರ ಬಗ್ಗೆನೇ ಫುಲ್ಲು ಆ ಥರ ಮಾಡಬೇಕು, ಈ ಥರ ಮಾಡಬೇಕಲ್ಲ ತಲೆಗೆಡ್ಸ್ಕೊಂಡು ರೆಡಿ ಮಾಡ್ಕೊಂಡು ಬಂದಿರೋವಂಥದ್ದು. ಯಾಕಂದರೆ ಶಾಪಲ್ಲೂ ಕೂಡ ಸೀಸನ್ ಆಗಿರೋದ್ರಿಂದ ಸ್ವಲ್ಪ ರಶ್ ಇದೆ. ಆದ್ರೂ ಮಕ್ಕಳಿಗೋಸ್ಕರ ನಾವು ಟೈಮ್ ಕೊಡಲೇಬೇಕಲ್ಲ, ಹಾಗಾಗಿ. ನೋಡಿ, ನಿಮ್ಮೂರಲ್ಲೂ ಈ ಥರ ಕಾರ್ಯಕ್ರಮಗಳು ನಡೀತಾ ಇದೆಯಾ? ನಿಮ್ಮ ಮಕ್ಕಳನ್ನು ಯಾವ ರೀತಿಯಾಗಿ ನೀವು ತಯಾರಿ ಮಾಡಿದ್ರಿ? ಏನೆಲ್ಲ ಬೇರೆ ಬೇರೆ ರೀತಿಯಾಗಿ ವೇಷಭೂಷಣವನ್ನು ಧರಿಸಿದ್ರಿ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಚೆರಿಗೆ ಈ ಥರ ಪುಟಾಣಿ ಮುದ್ದು ಕ್ರಿಶ್ಚಿಯನ್ ಥರ ರೆಡಿ ಮಾಡಿಕೊಂಡು ಕರ್ಕೊಂಡು ಹೋಗಿದ್ದೆ. ಮಸ್ತ್ ಎಂಜಾಯ್ ಮಾಡ್ತಾಯಿದ್ದ ಅವನಂತೂ. ಸ್ವಲ್ಪನೂ ಕಿರಿಕಿರಿ ಮಾಡ್ದೇನೆ. ಶಾಲೆಯಲ್ಲೂ ಅಷ್ಟೇ ಎಲ್ಲ ಮಕ್ಕಳ ಜೊತೆಗೆ ಒಟ್ಟಿಗೆ ಆಟ ಆಡಿಕೊಂಡು ಖುಷಿಯಾಗಿದ್ದ ಅಂತಲೇ ಹೇಳ್ಬೋದು. ಒಂದು ಸ್ವಲ್ಪ ದೊಡ್ಡ ಆಗಲಿ, ಅಟ್ಲೀಸ್ಟ್ ಒಂದು ವರ್ಷನಾದರೂ ಆಗಲಿ, ಆಮೇಲೆ ಸ್ವಲ್ಪ ಅವನ ಅಜ್ಜಿ ಜೊತೆ ಅಂಗನವಾಡಿಯಲ್ಲಿ ಕೂರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಹೇಗಾಗ್ತದೆ ಮುಂದಿನ ದಿವಸ ಅಂತ. ಇವಾಗ ಸ್ವಲ್ಪ ತಿಳುವಳಿಕೆ ಕಡಿಮೆ, ಕೂತ್ಕೋತಾರೆ, ಮುಂದೆ ಹೇಗೆ ಅಂತ ಗೊತ್ತಿಲ್ಲಲ್ಲ, ಹಾಗಾಗಿ ಆ ಟೈಮಲ್ಲಿ ಹೆಂಗಾಗುತ್ತದೆ ಹಾಗೆ ಅಂತ. ಅಂದರೆ ಮನೇಲಿ ಇರೋದಕ್ಕಿಂತ ಒಂದು 4 ಜನ ಮಕ್ಕಳೊಟ್ಟಿಗೆ ಇರಲಿ ಅನ್ನೋದು. ಸರಿ ಸ್ನೇಹಿತರೆ, ಮತ್ತೆ ಮುಂದಿನ ಲಾಗ್ನ ಅಪ್ಲೋಡ್ ಮಾಡ್ತೀನಿ. ತುಂಬ ಫುಟೇಜ್ಗಳಿದ್ದಾವೆ, ತುಂಬಾ ಹಂಚ್ಕೊಳ್ಳೋದುಂಟು ನಿಮ್ಮೊಟ್ಟಿಗೆ. ಆದಷ್ಟು ಟೈಮ್ ಮಾಡಿಕೊಂಡು ವಿಡಿಯೋಗಳನ್ನ ಅಪ್ಲೋಡ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೊಮ್ಮೆ ಹೇಳ್ತಿದ್ದೀನಿ, ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದೀರಾ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ. ಯಾಕೆಂದರೆ ನೀವು ಕಮೆಂಟ್ ಮಾಡೋದ್ರ ಮೂಲಕ ನಂಗೆ ಗೊತ್ತಾಗ್ತದೆ ನಿಮಗೆ ವಿಡಿಯೋ ಇಷ್ಟ ಆಗ್ತಾ ಇಲ್ಲ ಅನ್ನೋದು. ಸೊ ಹಾಗಾಗಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತೀನಿ. ನಾನು ಸ್ವಲ್ಪ ಮಕ್ಕಳೊಟ್ಟಿಗೆ ಎಂಜಾಯ್ ಮಾಡಿದ್ದೀನಿ. ನೀವು ಕೂಡ ಮಕ್ಕಳನ್ನ ಆಟ ಮತ್ತು ಅವ್ರ ಚಟುವಟಿಕೆಗಳನ್ನ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಬಾಯ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಮೆಲ್ಲರ ಪ್ರೀತಿಯ ಆಶೀರ್ವಾದ, ಸಪೋರ್ಟ್ ಎಲ್ಲವೂ ಕೂಡ ಸದಾ ಹೀಗೆ ನಮ್ಮ ಫ್ಯಾಮಿಲಿ ಮೇಲೆ ಇರಲಿ ಅಂತ ಹೇಳ್ತಾ, ಎಲ್ಲರೂ ಆರೋಗ್ಯವಾಗಿ, ಸುಖವಾಗಿ, ಸಂತೋಷವಾಗಿರಿ ಅಂತ ಹೇಳ್ತಾ ಬಾಯ್. ಮತ್ತೆ ಸಿಗ್ತೀನಿ.